ಇಸ್ರೇಲ್ ಯುದ್ಧದ ಇಂದಿನ ಅತಿ ದೊಡ್ಡ ಅಪ್ಡೇಟ್. ಇಸ್ರೇಲ್ ಮೇಲೆ ಮುಗಿಬಿದ್ದಂತ ನೆರೆಯ ರಾಷ್ಟ್ರಗಳು ಒಬ್ಬಂಟಿಯಾಗಿ ಹೋರಾಟವನ್ನ ಮುಂದುವರಿಸಿದಂತ ಇಸ್ರೇಲ್ ದಾಳಿಗೆ ಪತರಗೊಟ್ಟಿದಂತಹ ಉಗ್ರರ ಪಡೆ. ಇರಾನ್ ಮೇಲೆ ಇಸ್ರೇಲ್ ಪ್ರತಿದಾಳಿ ಪಕ್ಕಾನ. ಹಾಗಾದ್ರೆ ತೈಲಗಾರದ ಮೇಲೆ ದಾಳಿ ಆದ್ರೆ ಏನಾಗಲಿದೆ? ರಿಪಬ್ಲಿಕ್ ಕನ್ನಡದಲ್ಲಿ ಇವತ್ತಿನ ಬಿಗ್ ಅಪ್ಡೇಟ್ ನಿಮ್ಮ ಮುಂದೆ. ಇಸ್ರೇಲ್ ಮೇಲೆ ಅಕ್ಕಪಕ್ಕದ ದೇಶಗಳು ಮುಗಿ ಬೀಳೋದಕ್ಕೆ ಮುಂದಾಗ್ತಾ ಇದೆ. تفضلوا. ಇಸ್ರೇಲ್ ಹಾಗೂ ಹಮಾಸ್ ದಾಳಿಗೆ ನೆರೆ ರಾಷ್ಟ್ರಗಳು ಬೆಚ್ಚಿ ಬಿದ್ದಿದ್ದು, ಇನ್ನೇನು ಯುದ್ಧ ತಣ್ಣಗಾಯಿತು ಅನ್ನೋಷ್ಟರಲ್ಲಿ ಇಸ್ರೇಲ್ ಪಡೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಸಂಘರ್ಷಕ್ಕಿಳಿದಿದೆ. ಹಮಾಸ್ ಉಗ್ರರನ್ನ ಬೆಂಬಿಡದೆ ನಿರಂತರವಾಗಿ ದಾಳಿಯನ್ನ ನಡೆಸ್ತಾನೆ ಇದೆ. ಇದರಿಂದಾಗಿ ಗಾಜಾ ಪಟ್ಟಿ ಅಕ್ಷರಶಃ ನಲುಗಿ ಹೋಗಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಇಸ್ರೇಲ್ ಪ್ರತಿ ದಾಳಿ ಮಧ್ಯಪ್ರಾಚ್ಯದಲ್ಲಿ ತಲ್ಲಣ. ಹಮಾಸ್ ಮತ್ತು ಇಸ್ರೇಲ್ ನಡುವಿನ ಭೀಕರ ಯುದ್ಧ ಆರಂಭವಾಗಿ ಬರೋಬ್ಬರಿ 1 ವರ್ಷ ಕಳೆದು ಹೋಗಿದೆ. ಆದರೂ ಯುದ್ಧ ನಿಲ್ಲೋ ಲಕ್ಷಣ ಕಾಣ್ತಿಲ್ಲ. ಈ ರಕ್ತಪಾತಕ್ಕೆ ಬ್ರೇಕ್ ಹಾಕಲು ವಿಶ್ವಸಂಸ್ಥೆ ಸೇರಿದಂತೆ ಜಗತ್ತಿನ ದೊಡ್ಡ ದೊಡ್ಡ ದೇಶಗಳೇ ಪ್ರಯತ್ನ ಮಾಡಿದ್ರೂ ಫಲ ಸಿಗುತ್ತಿಲ್ಲ. ಹಮಾಸ್ ದಾಳಿಯಿಂದ ಸಿಡಿದೆದ್ದಿರುವ ಇಸ್ರೇಲ್ ಪಡೆ ತಮ್ಮ ಸೇಡು ತೀರಿಸಿಕೊಳ್ಳಲು ಮುಂದಾಗಿದೆ. ಐಡಿಎಫ್ ವಾಯು ದಾಳಿಗೆ ನಡುಗಿದ ಹಮಾಸ್ ಪಡೆ. ಇಸ್ರೇಲ್ ಮತ್ತು ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವಿನ ಬಿಕ್ಕಟ್ಟು ಮತ್ತಷ್ಟು ಉಲ್ಬಣಗೊಂಡಿದೆ. ಪ್ಯಾಲೆಸ್ತೈನ್, ಇರಾನ್, ಲೆಬನಾನ್, ಸಿರಿಯಾ, ಯೆಮೆನ್ ಉಗ್ರರ ವಿರುದ್ಧ ಇಸ್ರೇಲ್ ಪಡೆ ತಿರುಗಿ ಬಿದ್ದಿದ್ದು ಸಾಲು ಸಾಲು ದಾಳಿ ನಡೆಸ್ತಾ ಇದೆ. ಗಾಜಾ ಪಟ್ಟಿಯಲ್ಲಿ ಅಡಗಿಕೊಂಡಿರುವ ಹಮಾಸ್ ನಾಯಕರನ್ನ ಗುರಿಯಾಗಿಸಿ ಇಸ್ರೇಲ್ ವಾಯು ದಾಳಿ ನಡೆಸಿದೆ. ಪ್ಯಾಲೆಸ್ತೈನ್ ನಿರಾಶ್ರಿತರ ಕೇಂದ್ರದ ಮೇಲೆ ದಾಳಿ. ಇಸ್ರೇಲಿ ಪಡೆ ಉತ್ತರ ಗಾಜಾದಲ್ಲಿನ ಪ್ಯಾಲೆಸ್ತೈನ್ ನಿರಾಶ್ರಿತರ ಕೇಂದ್ರದ ಮೇಲೆ ಭೀಕರ ದಾಳಿ ನಡೆಸಿದೆ. ಜಬಾಲಿಯಾ ಪ್ರದೇಶದ ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ನಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದ ಹಮಾಸ್ ಭಯೋತ್ಪಾದಕರ ಮೇಲೆ ಅಟ್ಯಾಕ್ ಮಾಡಿದೆ. ಈ ಹಿಂದೆ ಹಮಾಸ್ ಉಗ್ರರು ಈ ಕಾಂಪೌಂಡ್ನ ಒಳಗೆ ಅವಿತು ಕುಳಿತಿದ್ದು, ಈಗ ಹಮಾಸ್ ಉಗ್ರರ ಮೇಲೆ ಇಸ್ರೇಲ್ ಪಡೆ ಸೇಡಿನ ಅಸ್ತ್ರ ಪ್ರಯೋಗ ಮಾಡಿದೆ. ಗಾಜಾ ಮಸೀದಿಯ ಮೇಲೆ ಇಸ್ರೇಲ್ ಅಟ್ಯಾಕ್. ಸೆಂಟ್ರಲ್ ಗಾಜಾ ಪಟ್ಟಿಯಲ್ಲಿರುವ ಡೀರ್ ಆರ್ ಬಲಾಫ್ ನಗರದ ಮಸೀದಿ ಮೇಲೆ ದಾಳಿ ನಡೆಸಿದೆ. ಸಾಲು ಸಾಲು ಹೆಣದ ರಾಷ್ಟ್ರಗಳನ್ನ ನೋಡಿ ಗಾಜಾ ಜನರು ಬೆಚ್ಚಿ ಬಿದ್ದಿದ್ದಾರೆ. ಇದರಿಂದಾಗಿ ಸುಮಾರು 21 ಮಂದಿ ಬಲಿಯಾಗಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಒಟ್ನಲ್ಲಿ ಹಮಾಸ್ ಉಗ್ರರ ಕ್ಷಿಪಣಿ ದಾಳಿಗೆ ಕುಪಿತಗೊಂಡ ಇಸ್ರೇಲಿ ಪಡೆ ಭಾರಿ ಸಂಘರ್ಷಕ್ಕಿಳಿದಿದೆ. ಹಮಾಸ್ ದಾಳಿಗೆ ಪ್ರತೀಕಾರವಾಗಿ ಇಸ್ರೇಲ್ ದಾಳಿ ನಡೆಸಿದ್ದು ಗಾಜಾ ಪಟ್ಟಿಯಲ್ಲಿ ಬಾಂಬ್ಗಳ ಸುರಿಮಳೆಯನ್ನೇ ಸುರಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮೂರನೇ ಮಹಾಯುದ್ಧ ಶುರುವಾಗ್ಬಿಡುತ್ತಾ
ಇಲ್ಲಿಂದ ಆರಂಭವನ್ನು ಪಡೆದುಕೊಳ್ಳುತ್ತಾ ಅನ್ನುವ ಚರ್ಚೆಗಳು ಜಾಗತಿಕ ಮಟ್ಟದಲ್ಲಿ ಶುರುವಾಗಿದೆ. ಸೊ ಇಸ್ರೇಲ್ನ ದಾಳಿಗೆ ಈಗ ಗಾಜಾ ಸಂಪೂರ್ಣವಾಗಿ ತಲ್ಲಣಗೊಂಡಿದೆ. ಕಾರಣ ಇಷ್ಟೇ, ಹಮಾಸ್ ಬಂಡುಕೋರರನ್ನು ಸದೆ ಬಡಿಯೋದಕ್ಕೆ ಇಸ್ರೇಲ್ ಮತ್ತೊಮ್ಮೆ ಮುಂದಾಗಿದೆ. ಸೀಸ್ ಫೈರ್ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ನಡೆಸಿದ್ದಾದರೂ ಕೂಡ, ದೊಡ್ಡ ದೊಡ್ಡ ರಾಷ್ಟ್ರಗಳು ಮಧ್ಯಪ್ರವೇಶವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ರೂ ಕೂಡ, ಶಾಂತಿ ಮಾತುಕತೆಗೆ ಇನ್ವೈಟ್ ಮಾಡಿದ್ರೂ ಕೂಡ ಸಕ್ಸಸ್ ಆದಂತೆ ಕಂಡು ಬರ್ತಾ ಇಲ್ಲ. ಈಗ ಇಸ್ರೇಲ್ ಹಮಾಸ್ ಉಗ್ರರ ಮೇಲೆ ಸಮರಕ್ಕಿಳಿದಿದೆ. ಹಮಾಸ್ ಉಗ್ರರ ಮೇಲೆ ಇಸ್ರೇಲ್ ಸಮರಕ್ಕಿಳಿದಿದೆ. ಕಾರಣ, ಮೊನ್ನೆ ಇರಾನ್ ಇಸ್ರೇಲ್ನ ಟೆಲ್ ಅವೀವ್, ಜೆರುಸಲೆಂನ ಸುತ್ತಮುತ್ತಲಿನ ಪ್ರದೇಶಗಳ ಮೇಲೆ ಏನು ದಾಳಿ ಮಾಡ್ತಲ್ಲ, ಸೂಪರ್ಸೋನಿಕ್ ಮಿಸೈಲ್ ದಾಳಿ ಮಾಡ್ತಲ್ಲ, ಆ ದಾಳಿ ಮಾಡಿದ್ದು ಹೆಜ್ಬುಲ್ಲಾ ಸಂಘಟನೆ. ಆ ಹಿಜ್ಬುಲ್ಲಾ ಸಂಘಟನೆ ಹಮಾಸ್ಗೆ ಬಾಹ್ಯ ಬೆಂಬಲವನ್ನು ಕೊಡ್ತಾ ಬರ್ತಾ ಇದೆ. ಹಾಗಾಗಿ ಹಮಾಸ್ ಬಂಡುಕೋರನ್ನು ಮೊದಲಿಗೆ ಬಗ್ಗು ಬಡಿಯೋದಕ್ಕೆ ಈಗ ಇಸ್ರೇಲ್ ಮುಂದಾಗಿದೆ. ಸೊ ಹಾಗಾಗಿ ಸಮರಕ್ಕಿಳಿದಿರುವಂಥ ಇಸ್ರೇಲ್ IDF ನಡೆಸಿದಂತಹ ವಾಯುದಾಳಿಗೆ ಹಮಾಸ್ ಪಡೆ ಬೆಚ್ಚಿ ಬಿದ್ದಿರೋದಲ್ಲದೆ ನಡುಗಿ ಹೋಗಿದೆ. ಹಮಾಸ್ ಭಯೋತ್ಪಾದಕರನ್ನು ಗುರಿಯಾಗಿಸಿಕೊಂಡು ಅವರ ಅಣುಗು ತಾಣಗಳಾಗಿರ್ಬೋದು, ಅವರು ಇದ್ದಂಥ ನೆಲೆಗಳು, ಅದೆಲ್ಲ ಮೇಲೂ ಕೂಡ ಅಟ್ಯಾಕನ್ನು ಮಾಡಲಾಗಿದೆ. ಪ್ಯಾಲೆಸ್ತೀನ್ ನಿರಾಶ್ರಿತರ ಕೇಂದ್ರದ ಮೇಲೆ ದಾಳಿನ ಕೂಡ ಮಾಡಲಾಗಿತ್ತು. ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ ಮೇಲೆ IDF ದಾಳಿಯನ್ನು ಮಾಡಿದೆ. ಅಷ್ಟೇ ಅಲ್ಲ, ಸೆಂಟ್ರಲ್ ಗಾಜಾದ ಮಸೀದಿಯನ್ನು ಕೂಡ IDF ಉಡೀಸ್ ಮಾಡಿದೆ. ಡೀರ್ ಆಲ್ ಬಲಾಹ್ ನಗರದ ಮಸೀದಿ ಮೇಲೆ ಅಟ್ಯಾಕನ್ನು ಮಾಡಿರುವಂಥ IDFನ ಫೈಟರ್ ಜೆಟ್ಗಳು. ಆ ಡೆಡ್ಲಿ ಅಟ್ಯಾಕ್ಗೆ 20 ರಿಂದ 22 ಜನ ಉಸಿರು ಚೆಲ್ಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಈಗ ಪ್ಯಾಲೆಸ್ತೀನ್ ತಲ್ಲಣಗೊಂಡಿದೆ. ಗಾಜಾ ಪಟ್ಟಿಯಲ್ಲಿ ಅಕ್ಷರಶಃ ಮತ್ತೊಮ್ಮೆ ಮಸಣದ ಮೌನ ಆವರಿಸಿದೆ. ರಾಶಿ ರಾಶಿ ಹೆಣದ ರಾಶಿಗಳನ್ನು ಅಲ್ಲಿ ಜನರು ನೋಡೋದಕ್ಕೆ ಮುಂದಾಗ್ತಿದ್ದಾರೆ. ಅದರಿಂದಾಗಿ ಪ್ಯಾಲೆಸ್ತೀನ್ ಕೂಡ ಸಂಪೂರ್ಣವಾಗಿ ತಲ್ಲಣಗೊಂಡಿದೆ. ಯಾಕೆ ಅಂತಂದರೆ, ಅಕ್ಟೋಬರ್ ಕಳೆದ ವರ್ಷ ಇದೇ ಹಮಾಸ್ ಬಂಡುಕೋರರು ಇಸ್ರೇಲ್ನ ಒಳಗಡೆ ನುಗ್ಗಿ ಅಟ್ಯಾಕನ್ನು ಮಾಡಿತ್ತು. ಅವತ್ತು ಶುರುವಾದಂಥ ಈ ಎರಡೂ ನಗರಗಳ ಮೇಲೆ ಏನು ಶುರುವಾಗಿತ್ತಲ್ಲ ದಾಳಿ ಪ್ರತಿದಾಳಿ, ಇವತ್ತಿಗೂ ಕೂಡ ಮುಂದುವರಿತಾ ಇದೆ. ಇನ್ನು ಉಗ್ರರ ನಾಮಾವಶೇಷ ಮಾಡೋದಕ್ಕೆ ಪ್ರತಿಜ್ಞೆಯನ್ನು ಮಾಡಿದೆ ಇಸ್ರೇಲ್. ಇಸ್ರೇಲ್ನ ಪ್ರಧಾನಿಯಾಗಿರುವಂಥ ಬೆಂಜಮಿನ್ ನೇತಾನ್ಯಾಹು ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಏನಂತ? ಹಿಜ್ಬುಲ್ಲಾ ಹೌತಿ ಉಗ್ರರ ದಮನಕ್ಕೆ ನಾವು ಪಣ ತೊಡಬೇಕು ಅಂತೇಳಿ. ಈಗ ಆಲ್ರೆಡಿ ನಸ್ರಲ್ಲಾ ಹಸನ್, ಹಿಜ್ಬುಲ್ಲಾ ಸಂಘಟನೆಯ ಮುಖ್ಯಸ್ಥ ನಸ್ರಲ್ಲಾ ಹಸನ್ ಸೇರಿ 450 ಉಗ್ರರು ಇಲ್ಲಿವರೆಗೂ ಕೂಡ ಸಾವಿಗೀಡಾಗಿದ್ದಾರೆ. ಇನ್ನೂ ಸಾವಿಗೀಡಾಗ್ತಾರೆ ಅಂತೇಳಿ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ನೋಡಿ, ದಾಳಿಯ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ರಿ. ಗಾಜಾದ ಮೇಲೆ, ಗಾಜಾ ಪಟ್ಟಿಯಲ್ಲಿರುವಂಥ ಮಸೀದಿಗಳು, ಅವರ ಅಡುಗು ತಾಣಗಳು, ಎಲ್ಲದರ ಮೇಲೂ ಕೂಡ ಟಾರ್ಗೆಟನ್ನು ಮಾಡಿ, ಎಲ್ಲದರ ಮೇಲೆ ಟಾರ್ಗೆಟ್ ಮಾಡಿ ಅಟ್ಯಾಕನ್ನು ಮಾಡ್ತಾ ಇರುವಂಥ ಇಸ್ರೇಲ್. ನೋಡಿ, ಇವತ್ತು ಒಂದು ಅಚ್ಚರಿಯ ಬೆಳವಣಿಗೆ ಆಗಿದೆ. ಪ್ರಮುಖವಾದಂಥ ವಿಚಾರ, ಈ ಇರಾನ್ನ ಪರಮೋಚ್ಚ ನಾಯಕ ಅಂತ ಕರೆಯಿಸಿಕೊಳ್ಳುವಂಥ ಖಾಮಿನೈ ಇವತ್ತು ಒಂದು ನಮಾಜನ್ನು ಮಾಡೋ ಮೂಲಕ ನೇರ ಸವಾಲನ್ನು ಮಾಡಿದ್ದಾರೆ. ಇರಾನ್ನ ಪರಮೋಚ್ಚ ನಾಯಕ ಖಾಮಿನೈ ಎನ್ನುವ ವ್ಯಕ್ತಿ ಬಹಿರಂಗವಾಗಿ ನಮಾಜನ್ನು ಮಾಡೋ ಮೂಲಕ ನಮ್ಮ ಟಾರ್ಗೆಟ್ ಇಸ್ರೇಲ್ ಅಂತ ಹೇಳಿ ಆತ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈಗ ಲೆಬನಾನ್ ಮೇಲೆ ಇಸ್ರೇಲ್ ಮಧ್ಯೆ ಭೀಕರ ಕಾಳಗ ಮುಂದುವರೆದಿದೆ. ಕ್ಷಣಕ್ಕೂ ಕೂಡ ಯುದ್ಧದ ತೀವ್ರ ಸ್ವರೂಪವನ್ನು ಪಡಿತಾ ಇದ್ದು, 3ನೇ ಮಹಾಯುದ್ಧದ ಕಾರ್ಮೋಡ ಕೂಡ ಆವರಿಸಿದೆ. ಇದು ಒಂದು ಕಡೆ ಆದರೆ, ನಾನು ಅಲ್ಲಿ ಹೇಳ್ತಾ ಇದ್ನಲ್ಲ,
ಇರಾನ್ನ ಪರಮೋಚ್ಚ ನಾಯಕ ಅಂತ ಕರೆಸಿಕೊಳ್ಳುವಂಥ ಖಾಮಿನೈ, ಅಯಾತುಲ್ಲಾ ಖಾಮಿನೈ, ಆತ ನಮಾಜನ್ನು ಮಾಡಿ ಆಫ್ಘಾನಿಸ್ತಾನದಿಂದ ಹಿಡಿದು ಇರಾನ್ನವರೆಗೆ, ಇರಾನ್ನಿಂದ ಹಿಡಿದು ಗಾಜಾದವರೆಗೆ ನಮ್ಮ ಎಲ್ಲ ಮಿತ್ರ ದೇಶಗಳು ನಮ್ಮ ಟಾರ್ಗೆಟ್ ಇಸ್ರೇಲ್ ಅಂತ ಹೇಳಿ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈಗ ಬೆಂಜಮಿನ್ ನೇತಾನ್ಯಾಹು ಅವರು ನಾಮಾವಶೇಷವೇ ನಮ್ಮ ಗುರಿ ಅಂತ ಹೇಳಿ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ, ಒಂದು ಪಣ ತೊಟ್ಟಿದ್ದಾರೆ. ಹೆಜ್ಬುಲ್ ಬಂಡುಕೋರರು ಹೌತಿ ಉಗ್ರರ ದಮನಕ್ಕೆ ಪಣ ತೊಟ್ಟಿದ್ದಾರೆ. ಯಾಕೆಂದರೆ ಮೊನ್ನೆ ಹಿಜ್ಬುಲ್ ಅಟ್ಯಾಕ್ ಮಾಡ್ತು ಟೆಲ್ ಅವೀವ್, ಜೆರುಸಲೆಂನ ಅಕ್ಕಪಕ್ಕದ ಪ್ರದೇಶಗಳ ಮೇಲೆ. ಯಾವತ್ತೂ ಕೂಡ ಉಪಯೋಗ ಮಾಡದಂಥ ಇರಾನ್ ಮೊಟ್ಟ ಮೊದಲ ಬಾರಿಗೆ ಸೂಪರ್ಸೋನಿಕ್ ಮಿಸೈಲ್, ಅದ್ಯಾವುದು ಫತಃ 1 ಫತಃ 2 ಅನ್ನುವ ಮಿಸೈಲನ್ನು ಉಡಾವಣೆ ಮಾಡಿತ್ತು. ಐರನ್ ಡೋಮ್ಗಳ ಕಣ್ ತಪ್ಪಿಸಿ ಬಂದು ಟಾರ್ಗೆಟನ್ನು ರೀಚ್ ಮಾಡಿತ್ತು, ಟಾರ್ಗೆಟ್ಗಳನ್ನು ಹುಡೀಸ್ ಮಾಡಿತ್ತು. ಫತಃ 1 ಫತಃ 2 ಅನ್ನುವ ಸೂಪರ್ಸೋನಿಕ್ ಮಿಸೈಲ್ಗಳು. ಇದಕ್ಕೆ ಪ್ರತೀಕಾರವಾಗಿ ಉಗ್ರರ ದಮನಕ್ಕೆ ಪಣ ತೊಟ್ಟಿದ್ದಾರೆ ಬೆಂಜಮಿನ್ ನೇತಾನ್ಯಾಹು ಅವರು. ಉಗ್ರರ ನಾಮಾವಶೇಷ ಮಾಡೋದಕ್ಕೆ ಪ್ರತಿಜ್ಞೆಯನ್ನು ತೊಟ್ಟಿದ್ದಾರೆ. ಇಸ್ರೇಲ್ನ ಪ್ರಧಾನಿಯಾಗಿರುವಂಥ ಬೆಂಜಮಿನ್ ನೇತಾನ್ಯಾಹು ಅವರು ಪ್ರತಿಜ್ಞೆ ಮಾಡಿದ್ದಾರೆ. ಲೆಬನಾನ್ ಗಾಜಾ ಪಟ್ಟಿ ಮೇಲೆ ನಿರಂತರವಾಗಿ ದಾಳಿ ಆಗ್ತಾನೆ ಇದೆ. ಏರ್ ಸ್ಟ್ರೈಕ್ ಆಗ್ತಾ ಇದೆ, ಮಿಸೈಲ್ ದಾಳಿ ಆಗ್ತಾ ಇದೆ, ಶೆಲ್ಗಳ ದಾಳಿ ಆಗ್ತಾ ಇದೆ. ನಿರಂತರವಾಗಿ ದಾಳಿಯನ್ನು ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಹೆಜ್ಬುಲ್ಲಾ ಉಗ್ರರ ಸ್ವರ್ಗ ಬೈರುತ್ ಈಗ ಅಕ್ಷರಶಃ ನರಕ ಆಗಿದೆ. ನಸ್ರಲ್ಲಾ ಹಸನ್ ಸೇರಿ ಇಲ್ಲಿಯವರೆಗೂ ಕೂಡ 450 ಉಗ್ರರ ಸಾವಾಗಿದೆ. ನಸ್ರಲ್ಲಾ ಉತ್ತರಾಧಿಕಾರಿಯಾಗಿ ಹಶೀಮ್ ಸಫೀದ್ದೀನ್ ಅನ್ನು ಕೂಡ ಹತ್ಯೆ ಮಾಡಲಾಗಿದೆ. 2,000 ಹಿಜ್ಬುಲ್ಲಾ ನೆಲೆಗಳು ಉಡೀಸ್, 2,000ಕ್ಕೂ ಹೆಚ್ಚು ಜನ ಇಸ್ರೇಲ್ ದಾಳಿಗೆ ಬಲಿಯಾಗಿದ್ದಾರೆ. ಯಾರೋ ಮಾಡುವಂಥ ತಪ್ಪಿಗೆ ಇನ್ಯಾರದ್ದೋ ಬಲಿಯಾಗುತ್ತೆ. ಹಿಜ್ಬುಲ್ಲಾ ದಾಳಿಗೆ 9 ಇಸ್ರೇಲ್ ಸೈನಿಕರು ಮೃತಪಟ್ಟಿದ್ರು. ಒಂದೊಂದು ಸೈನಿಕರ ಒಂದು ಪ್ರಾಣಕ್ಕೂ ಕೂಡ ಬೆಲೆಯನ್ನು ತೆರಬೇಕು ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ರು ಇಸ್ರೇಲ್, IDF. ಈಗ ಲೆಬನಾನ್ ಮೇಲೆ ಇಸ್ರೇಲ್ ಮಧ್ಯೆ ಭೀಕರ ಕಾಳಗ ಮುಂದುವರೆದಿದೆ. ಕ್ಷಣ ಕ್ಷಣಕ್ಕೂ ಕೂಡ ಯುದ್ಧದ ತೀವ್ರ ಸ್ವರೂಪ ಪಡಿತಾ ಇದ್ದು 3ನೇ ಮಹಾಯುದ್ಧದ ಕಾರ್ಮೋಡ ಆವರಿಸಿದೆ. ನೋಡ್ಕೊಂಬನ್ನಿ ವರದಿ. ಹಿಜ್ಬುಲ್ ವಿರುದ್ಧ ಯಹೂದಿಗಳ ಸಮರ ನರಕ ಕೂಪವಾಗಿ ಬದಲಾಗ್ತಾ ಇದೆ ಉಗ್ರರ ಸ್ವರ್ಗ. ಹಿಜ್ಬುಲ್ ಉಗ್ರರ ಸ್ವರ್ಗವಾಗಿದ್ದ ಲೆಬನಾನ್ ಬೈರುತ್ ಇದೀಗ ಅಕ್ಷರಶಃ ನರಕ ಕೂಪವಾಗಿ ಬದಲಾಗ್ತಾ ಇದೆ. ನಗರದ ಮೇಲೆ ನೇತಾನ್ಯಾಹು ಪಡೆ ನಿರಂತರ ದಾಳಿ ನಡೆಸ್ತಾ ಇದೆ. ವೈಮಾನಿಕ ಕ್ಷಿಪಣಿ ದಾಳಿಗಳಿಂದ ನಡೆಸಿ ಉಗ್ರರ ದಮನ ಕಾರ್ಯದಲ್ಲಿ ಇಸ್ರೇಲ್ ತೊಡಗಿದೆ. ಇಸ್ರೇಲ್ ಪ್ರಧಾನಿ ನೇತಾನ್ಯಾಹು ಶಪಥ ಮಾಡಿದಂತೆ ಇಸ್ರೇಲಿ ಪಡೆಗಳು ಉಗ್ರರ ನಾಮಾವಶೇಷ ಇಲ್ಲದಂತೆ ಮಾಡೋದಕ್ಕೆ ಹೊರಟಿದ್ದಾರೆ. ಒಂದ್ ಕಡೆ ಗಾಜಾಪಟ್ಟಿಯ ಜೊತೆ ಲೆಬನಾನ್ ಹಾಗೂ ಸಿರಿಯಾದ ಉಗ್ರರ ನೆಲೆಗಳ ಮೇಲೂ IDF ದಾಳಿ ಮಾಡ್ತಾ ಇದೆ. ಈ ಸಮರಕ್ಕೆ ವಿಶ್ವದ ದೊಡ್ಡಣ್ಣನು ಎಂಟ್ರಿ ಕೊಟ್ಟಿರೋದು ಇಸ್ರೇಲಿಗಳ ಆತ್ಮವಿಶ್ವಾಸ ಮತ್ತಷ್ಟು ಹೆಚ್ಚಿಸಿದೆ. ಬೈರುತ್ನ ದಕ್ಷಿಣ ಉಪನಗರಗಳಲ್ಲಿ ಸತತವಾಗಿ ಇಸ್ರೇಲಿ ಪಡೆಗಳು ದಾಳಿ ಮಾಡಿವೆ. ನಗರದಾದ್ಯಂತ ಬೆಂಕಿ ಕಾಣಿಸಿಕೊಂಡಿದ್ದು ಇಸ್ರೇಲ್ ದಾಳಿಯಿಂದ 2,000ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಅಲ್ಲದೆ ಲಕ್ಷಾಂತರ ಜನರನ್ನ ಮನೆಗಳಿಂದ ಸ್ಥಳಾಂತರ ಮಾಡಲಾಗಿದೆ ಅಂತ ಲೆಬನಾನ್ ಸರ್ಕಾರ ಹೇಳಿದೆ. ನಗರದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಇಸ್ರೇಲ್ ವೈಮಾನಿಕ ದಾಳಿ ನಡೆಸಿದೆ. ವಸತಿ ಪ್ರದೇಶವಾದ ದಹಿಯೇ ಮತ್ತು ಮಧ್ಯ ಬೈರುತ್ನ ದಕ್ಷಿಣದ ಹಿಜ್ಬುಲ್ಲಾ ಭದ್ರಕೋಟೆಯ ಮೇಲೆ ಇಸ್ರೇಲಿ ಪಡೆಗಳು ದಾಳಿ ನಡೆಸಿವೆ. ತಲ್ಕರ್ಮ್ ನಿರಾಶ್ರಿತರ ಶಿಬಿರದ ಮೇಲೆ ಇಸ್ರೇಲಿ ಪಡೆಗಳ ದಾಳಿಯಲ್ಲಿ ಮಕ್ಕಳು ಸೇರಿ
ಸೇರಿ 18ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಇನ್ನು ಇದಕ್ಕೆ ಹಿಜ್ಬುಲ್ ಉಗ್ರ ಸಂಘಟನೆ ಕೂಡ ಪ್ರತಿದಾಳಿ ನಡೆಸ್ತಾ ಇದ್ದು, ಉತ್ತರ ಇಸ್ರೇಲ್ ಭಾಗದಲ್ಲಿ ರಾಕೆಟ್ ದಾಳಿ ನಡೆಸಿವೆ. ಈ ಯುದ್ಧ 3ನೇ ಮಹಾಯುದ್ಧಕ್ಕೆ ಮುನ್ನುಡಿನ ಅನ್ನೋ ಆತಂಕ ಈಗ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾಳೆ ಅಕ್ಟೋಬರ್ 7ನೇ ತಾರೀಕು, ನಾಳೆಗೆ ಇಸ್ರೇಲ್ ಮೇಲೆ ಹಮಾಸ್ ಬಂಡುಕೋರರು ಒಳನುಗ್ಗಿ ಸುಮಾರು ಜನರನ್ನು ಹಾಸ್ಟೇಜ್ಗಳನ್ನಾಗಿ ಇಟ್ಟುಕೊಂಡು ದಾಳಿಯನ್ನು ಮಾಡಿದಂಥ ವಿಚಾರಕ್ಕೆ ದಿನಕ್ಕೆ 1 ವರ್ಷ. ಇಸ್ರೇಲ್ ಹಾಗೂ ಹಮಾಸ್ ಯುದ್ಧಕ್ಕೆ ನಾಳೆಗೆ 1 ವರ್ಷ ಆಗುತ್ತೆ. ನೋಡಿ, ಇದು ನೀವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಲ್ಲ, 1 ವರ್ಷದ ಹಿಂದಿನ ದೃಶ್ಯಾವಳಿ. ಅಲ್ಲಿ ಮ್ಯೂಸಿಕ್ ಫೆಸ್ಟ್ ಆಗ್ತಾ ಇರುತ್ತೆ. ಮ್ಯೂಸಿಕ್ ಫೆಸ್ಟ್ ಆಗ್ತಾ ಇದ್ದಂಥ ಜಾಗಕ್ಕೆ ಇದೇ ಪ್ಯಾರಾಟ್ರೂಪ್ಗಳಲ್ಲಿ ಬರುವಂಥ ಹಮಾಸ್ ಬಂಡುಕೋರರು ಅಲ್ಲಿದ್ದಂಥ ನಾಗರಿಕರನ್ನ ಬರ್ಬರವಾಗಿ ಹತ್ಯೆ ಮಾಡ್ತಾರೆ, ಅವರ ಮೇಲೆ ಅತ್ಯಾಚಾರವನ್ನು ಮಾಡ್ತಾರೆ. ಅಲ್ಲಿಂದ ನಾಗರಿಕರನ್ನ ಎತ್ತಾಕೊಂಡು ಹೋಗಿ ಒತ್ತಾಳಗಳನ್ನಾಗಿ ಇಟ್ಕೊಳ್ತಾರೆ. ಜಗತ್ತು ಈಗ 3ನೇ ಮಹಾಯುದ್ಧದ ಭಯದಲ್ಲಿದೆ. ಇಸ್ರೇಲ್ ಮೇಲಿನ ದಾಳಿಗೆ ಈಗ ಮತ್ತೊಂದು ಹಂತದ ನರಮೇಧ ಆರಂಭ ಆಗಿದೆ.